श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायाम वहत कुहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयदम् हरिम् करोतु मम कल्याणम् हरिर्हयमुखापितः गुरुश्च मध्वनामामि वरदोऽस्तु निरन्तरम् वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षेपे ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಅಪ್ಪಣ್ಣಾಚಾರ್ಯರು ರಾಯರ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲಾ ದೋಷಗಳ ಪರಿಹಾರಕರಾಗಿರುವಂಥವರು ನಮ್ಮ ಗುರುರಾಯರು. ಅದನ್ನು ವರ್ಣನೆ ಮಾಡ್ತಾರೆ. ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪ ಎಷ್ಟು ವರ್ಣನೆ ಮಾಡ್ತಾರೆ ನೋಡ್ರಿ, ಎಷ್ಟು ಸುಂದರವಾಗಿ. ಅಜ್ಞಾನ ಮೊದಲನೇದಾಗಿ ಅಜ್ಞಾನ ಇದೆ, ವಿಸ್ಮೃತಿ ಇದೆ, ಭ್ರಾಂತಿ ಇದೆ, ಸಂಶಯ ಪಸ್ಮತೃಕ್ಷಯ, ತಂದ್ರಾಕಂಪ ವಚಕ್ಕೌಂಟೆ ಮುಖಾಯೇ ಚಂದ್ರಿಯೋದ್ಭವಾ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಮೊದಲನೇದಾಗಿ ಅಜ್ಞಾನ, ಎರಡನೇದ್ದು ವಿಸ್ಮೃತಿ ಅಂದ್ರೆ ಮರೆವು, ಮರ್ತೋಗುವಂಥದ್ದು ಗುಣ, ಅದು ಒಂದು ದೊಡ್ಡ ದೋಷ. ಅದು ಇಂದು ಭ್ರಾಂತಿ, ಯಥಾರ್ಥ ಜ್ಞಾನ ಇಲ್ಲದೆ ಇರುವಂಥದ್ದು. ಅಂದ್ರೆ ನಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಭ್ರಾಂತಿ, ಜೊತೆಗೆ ಸಂಶಯ, ಇದು ಸತ್ಯ ಹೌದೋ ಅಲ್ಲೋ ಅನ್ನುವಂತಹ ದೋಷ. ಇನ್ನು ಅಪಸ್ಮಾರ, ಆಮೇಲೆ ಕ್ಷಯರೋಗ. ಇಷ್ಟೇ ಅಲ್ಲದೆ ತಂದ್ರ ಕಂಪ ವಚ ಕೌಂಟ್ಯ ಮುಖಾಹ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಆಲಸ್ಯ ಆಗಿರಬಹುದು. ತಂದ್ರ ಅಂದ್ರೆ ಆಲಸ್ಯ, ತಂದ್ರ ನಿದ್ರಾ ಪ್ರಮೀಲಯೋಹೋ ಅಂತ ಹೇಳಿ ಅಮರಕೋಶ ಹೇಳ್ತಾ ಇರುವಂಥದ್ದು. ಹಾಗಾಗಿ ಆಲಸ್ಯ ಆಗಿರಬಹುದು, ಕಂಪ ಅಂದ್ರೆ ನಡುಗುವಂಥದ್ದಾಗಿರಬಹುದು, ಮಾತಿನ ಮಧ್ಯೆ ತೊದಲುವಂಥದ್ದು, ಏನ್ ಹೇಳಬೇಕೋ ಅದನ್ನ ಝಳ 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 ಹೇಳೋದಿಲ್ಲ, ನಿಲ್ಸಿ 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 ಉಗ್ಗೋದು ಅಂತ ಕರೀತಾರೆ ಸಾಮಾನ್ಯವಾದ ಭಾಷೆಯಲ್ಲಿ. ಅಥವಾ ಹೇಳೋದನ್ನೇ ಸರಿಯಾಗಿ ಹೇಳಕ್ ಬರೋದಿಲ್ಲ. ಇವೆಲ್ಲ ಇಂದ್ರಿಯಗಳಲ್ಲಿ ಹುಟ್ಟುವಂತಹ ದೋಷಗಳು. ಅಜ್ಞಾನ, ಮರೆವು, ತಪ್ಪು ತಿಳಿಯುವಂಥದ್ದು, ಗೊಂದಲಕ್ಕೊಳಗಾಗುವಂಥದ್ದು, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗದೇ ಇರುವಂಥದ್ದು, ಎಚ್ಚರ ತಪ್ಪುವಂಥದ್ದು, ಕ್ಷಯ ಆಗುವಂಥದ್ದು, ಆಲಸ್ಯ, ನಡುಕ, ಬಾಯಿ ತೊದಲುವಂಥದ್ದು, ಇವೆಲ್ಲ ಅನೇಕ ಇಂದ್ರಿಯಗಳ ದೋಷ ಏನಿದೆ ಅಲ್ಲ, ಅವೆಲ್ಲವನ್ನ ನಾಶ ಮಾಡುವಂಥವ್ರು, ಪರಿಹಾರ ಮಾಡುವಂಥವ್ರು, ಅದು ನಮ್ಮ ರಾಯರಲ್ಲಿ ಕಾಣುವಂತಹ ಅಪೂರ್ವವಾದ ಗುಣ. ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ಸ್ವಲ್ಪ ಇದಕ್ಕೆ ವಿವರಣೆಯನ್ನ ಕೊಡ್ತಾರೆ. ಅಜ್ಞಾನ ಅಂತ ಇದೆ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರುವಂಥದ್ದು, ಅಂದ್ರೆ ಒಂದ್ ರೀತಿಯಲ್ಲಿ ದಡ್ಡತನ ಅಂತ ಕರೀಬಹುದು. ಜ್ಞಾನ ಅಂದ್ರೆ ತಿಳಿದಿರೋದು, ಅಜ್ಞಾನ ಅಂದ್ರೆ ತಿಳಿದೇ ಇರುವಂಥದ್ದು, ದಡ್ಡತನ. ಎರಡನೇದ್ದು ವಿಸ್ಮೃತಿ ಇದೆ, ಮರೆವಾಗುವಂಥದ್ದು. ನಾವು ಲೋಕದಲ್ಲಿ ಕಾಣ್ತಿರ್ತೀವಿ, ಯಾಕ್ರಿ ಬಂದಿಲ್ಲಲ್ಲ, ಯಾಕೆ ತಗೊಂಡ್ಬಂದಿಲ್ಲಲ್ಲ, ಇಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೆ ತಗೊಂಡ್ಬರ್ಬೇಕು ಅಂತ ಮರ್ತ ಹೋಗ್ಬಿಡ್ತು ಅಂತ ನಾವು ಲೋಕದಲ್ಲಿ ಹೇಳ್ತೀವಲ್ಲ, ಅದೇ ಮರೆವು. ಇನ್ನು ಭ್ರಾಂತಿ, ತಪ್ಪಾಗಿ ತಿಳಿಯುವಂಥದ್ದು. ಹಗ್ಗವನ್ನ ಹಾವು ಅಂತ ತಿಳಿಯೋದು, ಹಾವನ್ನ ಹಗ್ಗ ಅಂತ ತಿಳಿಯೋದು. ಎರಡೂ ಬೇರೆ ಬೇರೆ ಪದಾರ್ಥಗಳಿದ್ದಾವೆ. ಹಗ್ಗನೇ ಬೇರೆ, ಹಾವೇ ಬೇರೆ, ಯಾವತ್ತೂ ಒಂದಾಗೋದಿಲ್ಲ. ಅಂದ್ರೆ ಭ್ರಾಂತಿಯನ್ನ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿ ಅಂತ ಅನ್ಕೊಳ್ಳೋದು, ಹಗ್ಗವನ್ನ ನೋಡಿ ಹಾವು ಅಂತ ಅನ್ಕೊಳ್ಳೋದು, ಇವೆಲ್ಲ ಭ್ರಾಂತಿಯ ರೂಪ. ಇನ್ನು ಸಂಶಯ, ಸಂದೇಹ, ಅದ್ ಸರಿನೋ ಇದು ಸರಿನೋ, ಇದು ಒಳ್ಳೆಯದೋ ಅಥವಾ ಅದು ಒಳ್ಳೆಯದೋ, ಇವತ್ತು ಒಂದ್ ದೇವ್ರು, ನಾಳೆ ಇನ್ನೊಂದ್ ದೇವ್ರು, ನಾಡದ್ ಇನ್ನೊಂದ್ ದೇವ್ರು. ಗಟ್ಟಿಯಾದ ನಿರ್ಧಾರ ಇಲ್ಲ, ಸಂಶಯವಾದ ಬುದ್ಧಿ.
ಸಂದೇಹ, ಒಂದು ವಸ್ತು ಅದೋ ಅಥವಾ ಮತ್ತೊಂದೋ ಅಂತ ನಿಶ್ಚಯ ಮಾಡದೆ ಹೋಗ್ತಾ ಇರುವಂಥದ್ದು, ಯಾವ್ದು ಸಿಕ್ತದೋ ತಗೊಂತಾ ಹೋಗೋದು. ಇನ್ನು ಅಪಸ್ಮೃತಿ ಅಂದ್ರೆ ಮೂರ್ಛೆ ರೋಗ ಅಂತಂತಾರಲ್ಲ, ಅಪಸ್ಮಾರ ಅಂತ ಅಂತಾರೆ. ಇನ್ನು ಕ್ಷಯ, ಅದಂತೂ ಎಲ್ಲರಿಗೂ ಗೊತ್ತಿರುವಂಥದ್ದೇ, ಪ್ರಸಿದ್ಧವಾದ ರೋಗ. ಇನ್ನು ತಂದ್ರ ಅಂದ್ರೆ ತೂಕಡಿಕೆ ಆಗುವಂಥದ್ದು, ಆಲಸ್ಯ, ಕಂಪ ಅಂದ್ರೆ ಮೈ ಕೈ ಕಾಲು ನಡಗುವಂಥದ್ದು. ಇನ್ನು ವಚಕೌಂಟ್ಯ, ಮಾತಿನಲ್ಲಿ ತೊದಲುವಂಥದ್ದು. ಇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ರೋಗಗಳು ಅಂತೇನಿದ್ದಾವಲ್ಲ, ಅವೆಲ್ಲವನ್ನು ನಾಶ ಮಾಡುವಂತಹ ಶಕ್ತಿ ರಾಯರಲ್ಲಿದೆ. ಅದಕ್ಕೆ ಗೋಪಾಲದಾಸರು ಒಂದು ಮಾತು ಹೇಳ್ಬಿಟ್ಟಿದ್ದಾರೆ, ರಾಯನ್ನೆ ದುರಿತ ರಾಶಿಗಳ ದಹಿಸುವ, ಘಾಯನ್ನೆ ಘನ ಜ್ಞಾನ ಭಕುತಿ ಈವ, ವೇಮ್ಯನ್ನೆ ವೇಗದಿ ಜನನ ಮರಣ ದೂರ, ದ್ರಾಯನ್ನೆ ದ್ರವಿಣಾರ್ಥ ಶ್ರುತಿ ಪ್ರತಿಪಾದ್ಯನ ಕಾಂಬ. ರಾಘವೇಂದ್ರ ಅನ್ನುವಂಥದ್ದು ಭಗವಂತನ ಹೆಸರು. ರಘುಕುಲದಲ್ಲಿ ಇಂದ್ರನಂತೆ ಮೆರೆದಂತಹ, ಇಂದ್ರನ ಅಣ್ಣನಾದಂತಹ ಉಪೇಂದ್ರ, ಅದು ಭಗವಂತ, ಅದು ರಾಘವೇಂದ್ರ. ರಾಘವೇಂದ್ರನ ಹೆಸರನ್ನು ಇಟ್ಟುಕೊಂಡಂತಹ ರಾಯರಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ಆ ಭಗವಂತನ ಅನುಗ್ರಹ, ಭಗವಂತ ಇನ್ ಹೇಗಿರಬೇಕು, ಸಚ್ಚಿದಾನಂದ ಮೂರ್ತಿ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಅತ್ಯಪೂರ್ವವಾಗಿರುವಂತಹ ರಾಯರ ಒಂದು ತಪಸ್ಸಿದ್ಧಿ ಅಂಥದ್ದು. ಮಂತ್ರಾಲಯದಲ್ಲಿ ಅನೇಕ ಜನ ಬರ್ತಾರೆ. ಇವತ್ತು ನೀವು ಕಣ್ಣಾರೆ ನೋಡಬಹುದು, ನಾನಾ ವಿಧ ರೋಗಗಳಿಂದ ಒದ್ದಾಡ್ತಾರೆ ಜನ. ಡಾಕ್ಟ್ರು, ವೈದ್ಯರು ಕೈ ಬಿಟ್ಟಿದ್ದಾರೆ, ಇನ್ನೇನು ಇಲ್ಲ, ಪರಿಹಾರ ಆಗೋದಿಲ್ಲ ಅಂತ ಅನ್ನೋಂಥವರಿಗೂ ರಾಯರ ಹತ್ರ ಬಂದ ಮೇಲೆ ಪರಿಹಾರ ಆಗಿರುವಂಥದ್ದು 100% 100 ಸಾವಿರಾರು ಜನ ಸಿಗ್ತಾರೆ. ಇದಕ್ಕೆ ಉದಾಹರಣೆ. ಅಂಥದ್ದು ಆ ರೋಗಗಳನ್ನ, ಭಯಂಕರವಾದ ರೋಗಗಳನ್ನ ನಾಶ ಮಾಡಿಕೊಂಡಂತ ಅಸಂಖ್ಯಾತ ನಿದರ್ಶನಗಳು ದಾಖಲೆಗೆ ನಮಗೆ ಸಿಗ್ತಾವೆ. ಅಂತಹ ಅಪೂರ್ವವಾದ ಅನುಗ್ರಹ ಶಕ್ತಿ ಅದು ರಾಯರಲ್ಲಿ ಕಾಣುವಂಥದ್ದು. ಮುಂದೆ ಹೇಳ್ತಾರೆ, ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ಭಾವಿತ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯ. ಅಷ್ಟಾಕ್ಷರ ಮಂತ್ರವನ್ನ ತಪ್ಪದಲೇ ನಿತ್ಯವಾಗಿ ನಿಷ್ಠೆಯಿಂದಲೇ ಭಜಿಸಲು ಭೂತ ಭಯವು, ಸೂವಿ, ಕುಷ್ಠ ರೋಗ, ಕ್ಷಯ, ಪಾಂಡುಜ್ವರ, ಸನ್ನಿ ಮೊದಲಾದ ಅಷ್ಟುಪದ್ರವಾಕ್ಷಣ ಬಿಟ್ಟು ಓಡುವವು ಸೂವಿ. ಪ್ರಾಣೇಶದಾಸರು ಬಹಳ ಸುಂದರವಾಗಿ ಈ ಅಷ್ಟಾಕ್ಷರ ಮಂತ್ರದ ಮಹಿಮೆಯನ್ನು ತಿಳಿಸ್ತಾರೆ. ಶ್ರೀರಾಘವೇಂದ್ರಾಯ ನಮಃ ಅನ್ನುವಂತಹ ಅಷ್ಟಾಕ್ಷರ ಮಂತ್ರವನ್ನ ನಿತ್ಯದಲ್ಲಿ ಜಪ ಮಾಡಬೇಕಂತ. ಆ ಮಂತ್ರದ ಮಹಿಮೆ ಅಷ್ಟಿದೆ. ಕಾರಣ, ಜಪ ಮಾಡೋ ಸಂದರ್ಭದಲ್ಲಿ ರಾಯರ ಅಪೂರ್ವವಾಗಿರುವಂತಹ ರೂಪ ನಮ್ಮ ಕಣ್ಣೆದುರಿಗೆ ಬರಬೇಕು. ಇಲ್ಲಿವರೆಗೂ ನಾವು ಆಕೃತಿಯನ್ನ ನೋಡಿದ್ದೀವಿ, ಅಂದ್ರೆ ಅವರ ಗ್ರಂಥಗಳ ಮಹಿಮೆಯನ್ನ ಕೇಳ್ತಾ ಬಂದಿದ್ದೀವಿ. ಧ್ಯಾನ ಶ್ಲೋಕವನ್ನು ಒಂದು ಹೇಳ್ತಾರೆ, ತಪ್ತ ಕಾಂಚನ ಸಂಕಾಶಂ ಅಕ್ಷಮಾಲಾ ಕಮಂಡಲಂ ದೌರ್ಭರ್ದಾಂ ದಧಾನಂ ಕಾಷಾಯ ವಸನಂ ರಾಮಮಾನಸಂ ಯೋಗೀಂದ್ರ ತೀರ್ಥ ವಂದ್ಯಾಂಗ್ರಿಂ ತುಳಸೀದಾಮ ವಕ್ಷತಂ ಜ್ಞಾನ ಭಕ್ತಿ ತಪಃಪೂರ್ಣಂ ಧ್ಯಾಗೇತ್ ಸರ್ವಾರ್ಥ ಸಿದ್ಧಯೇ. ಧ್ಯಾನ ಮಂತ್ರ ರಾಘವೇಂದ್ರ ಸ್ತೋತ್ರದ ಧೀರೇಂದ್ರ ತೀರ್ಥರ ವ್ಯಾಖ್ಯಾನದಲ್ಲಿ ಇದು ಉದಾಹೃತವಾಗಿರುವಂಥದ್ದು. ಹಾಗೆ ಅಷ್ಟಾಕ್ಷರ ಮಂತ್ರವನ್ನ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಅಂತ ಹೇಳಿ ಯಾರು ನಿತ್ಯದಲ್ಲಿ ಆ ಅಷ್ಟಾಕ್ಷರ ಮಂತ್ರವನ್ನು ಯಾರು ಜಪ ಮಾಡ್ತಾರೋ, ಸಕಲ ವೇದಗಳ ಪ್ರತಿಪಾದ್ಯನಾಗಿರುವಂತಹ ಭಗವಂತ, ರಾಘವೇಂದ್ರ ಅಂದ್ರೆ ಶಬ್ದದ ಹೆಸರು, ಭಗವಂತನ ಹೆಸರು, ರಾಮದೇವರ ಹೆಸರು. ಆ ಅನುಸಂಧಾನ ಮಾಡಬೇಕಾದ್ರೆ ಇದು ಬರಬೇಕು. ಬಂದ್ರೆ ರಾಮದೇವರು ಹನುಮಂತ ದೇವರಿಗೆ ಹೇಗೆ ಅನುಗ್ರಹ ಮಾಡಿದ್ರೋ ಹಾಗೆ ಆ ಹನುಮಂತ ದೇವರು ರಾಯರಲ್ಲಿ ಕೂತು ಮಧ್ವಾಚಾರ್ಯ ರೂಪದಿಂದ ಅನುಗ್ರಹವನ್ನ ಮಾಡ್ತಾರೆ. ರಾಘವೇಂದ್ರ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀರಾಮಚಂದ್ರ ದೇವರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಭಾವ ಆ ಮಂತ್ರವನ್ನ ಜಪ ಮಾಡಬೇಕಾದ್ರೆ ಬರಬೇಕು. ಯಾರಿಗೆ ಬರ್ತದೋ ಅವ್ರಿಗೇನಾಗತ್ತೆ, ಜಪದ ಸಂಪೂರ್ಣವಾದ ಫಲ ಅವರಿಗೆ ದೊರೆಯುವಂಥದ್ದು. ಹಾಗಾಗಿ ಭಗವಂತ ನೋಡ್ರಿ ಎಷ್ಟು ಚಂದಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ, ಭಗವಂತ
ಪಾದವನ್ನ ಹಿಡಿದಂಥವ್ರು ಯಾರು? ವಾಯುದೇವರು. ಆ ವಾಯುದೇವರ ಪಾದವನ್ನ ಗಟ್ಟಿಯಾಗಿ ಹಿಡಿದಂಥವ್ರು ನಮ್ಮ ರಾಯರು. ಹಾಗಾಗಿ ಇಷ್ಟೊಂದು ಪ್ರಖ್ಯಾತಿ ನಮ್ಮ ರಾಯರಿಗೆ ದೊರೆತಿರುವಂಥದ್ದು. ಅದಕ್ಕೆ ನಿತ್ಯದಲ್ಲಿ ಈ ಅಷ್ಟಾಕ್ಷರ ಮಂತ್ರವನ್ನ ಎಲ್ಲವನ್ನೂ ಕೊಡ್ತದೆ. ಗುರು ಜಗನ್ನಾಥದಾಸರಂತೂ ಇದರ ಬಗ್ಗೆ ಬಹಳ ವಿವರಣೆಯನ್ನ ಕೊಡ್ತಾರೆ. ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರದಃ ಜಪಿತಾದ್ ಭಾವಿತಾ ನಿತ್ಯಂ ಇಷ್ಟಾರ್ಥ ಸ್ವರ್ಣ ಸಂಶಯ. ಇದರೊಳಗೆ ಏನು ಸಂಶಯ ಇಲ್ಲ, ಎಲ್ಲವೂ ಅವರಿಗೆ ಆ ರಾಯರ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ದೊರೆಯುವಂಥದ್ದಪ್ಪ. ಹಂತುನ ಕಾಯಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಭಿಭೋಸ್ತಾಂಶ್ಚ ದದಾತು ಗುರುರಾತ್ಮವಿತ್. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ನಮ್ಮ ದೇಹದಿಂದ ಹುಟ್ಟುವಂತಹ ನನ್ನ ಹಾಗೂ ಇತರರ ಎಲ್ಲ ದೋಷಗಳನ್ನ ರಾಯರು ಪರಿಹಾರವನ್ನು ಮಾಡಲಿ, ಸಕಲ ಪುರುಷಾರ್ಥಗಳನ್ನ ನೀಡ್ಲಿ. ಹಂತುನಃ ಕಾಯಜಾನ್ ದೋಷಾನ್, ನಮ್ಮ ದೇಹದಲ್ಲಿರುವಂತಹ ಅನೇಕ ದೋಷಗಳಿದ್ದಾವೆ. ಕಾಯಜಾನ್ ದೋಷಾನ್, ಕಾಯ ಅಂದ್ರೆ ದೇಹ, ದೇಹದಿಂದ ಹುಟ್ಟುವಂತ ಅನೇಕ ಸಂಪರ್ಕದಿಂದ ಬರುವಂತಹ ಅನೇಕ ದೋಷಗಳಿದ್ದಾವೆ. ಆ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡಿ ಸಕಲ ಪುರುಷಾರ್ಥಗಳನ್ನ ಸರ್ವಾನಭಿ ಪುಮರ್ತಾಂಶ್ಚ, ಪುರುಷಾರ್ಥಗಳನ್ನ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನ ಕೊಟ್ಟು ನಮಗೆ ಅನುಗ್ರಹ ಮಾಡಲಿ. ಅಷ್ಟೇ ಅಲ್ಲ, ಅನುಗ್ರಹೋನ್ಮುಖರಾಗಿ ರಾಯರು ಕೂತಿರ್ತಾರೆ ವೃಂದಾವನದಲ್ಲಿ. ಯಾರು ಭಕ್ತಿಯಿಂದ ಸೇವಾ ಮಾಡ್ತಾರೋ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ರಾಯರ ವೃಂದಾವನದಲ್ಲಿ ನಾನು ಅವಾಗಲೇ ಹೇಳಿದೆ, ಹಿಂದಿನ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀವಿ, ಗ್ರಂಥದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ವಿಜಯದಾಸರು, ಗೋಪಾಲದಾಸರು ಅನೇಕ ಸುಳಾದಿಗಳನ್ನ ಬರೆದಿದ್ದಾರೆ ರಾಯರ ಮೇಲೆ. ಆ ರಾಯರ ವೃಂದಾವನದಲ್ಲಿರುವಂತಹ ಅಪೂರ್ವವಾಗಿರುವಂತಹ ಭಗವಂತನ ರೂಪಗಳ ಚಿಂತನೆಯನ್ನು ಮಾಡ್ತಾರೆ. ರಾಮ ನರಹರಿ ಕೃಷ್ಣ ಕೃಷ್ಣರ ನೇಮದಿಂದಲೇ ಮೂರ್ತಿಗಳ ಪದ ತಾಮರಸ ಭಜನೆಯನ್ನು ಮಾಡ್ಪದು. ಭಗವಂತನ ರೂಪಗಳಿದ್ದಾವಂತೆ ವೃಂದಾವನದಲ್ಲಿ. ನರಹರಿ ಕೃಷ್ಣ ರಾಮ ಸಿರಿ ವೇದವ್ಯಾಸ ಎರಡೆರಡು ನಾಲ್ಕು ಹರಿಮೂರ್ತಿಗಳು ಪರಿವಾರ ಸಹಿತವಾಗಿ ಸಿರಿ ಸಹಿತ ನಿಂತು ಸುರಗುರು ಮಧ್ವಾಚಾರ್ಯರೇ ಮೊದಲಾದ ತರುವಾಯದಲ್ಲಿನ್ನು ತಾರತಮ್ಯಾನುಸಾರ ಪರಿಪರಿ ಯತಿಗಳು ಇರುತಿಪ್ಪರು ಇಲ್ಲಿ. ಅಂದ್ರೆ ಭಗವಂತನಿಂದ ಹಿಡಿದು ಎಲ್ಲ ದೇವತೆಗಳು, ಎಲ್ಲ ಗುರುಗಳು ಅಲ್ಲಿ ನೆಲೆಸಿದ್ದಾರೆ. ಹರುಷದಿಂದಲೇ ವೇದ ವರೆದು ಶಾಸ್ತ್ರಗಳಿನ್ನು ಪರಿಪರಿ ಪುರಾಣ ಭಾಗವತ ಸರಿಸರಿ ಬಂದೆಂತು ಸರಿಗಮವೆನುತ್ತಲಿ. ಗೋಪಾಲದಾಸರು ಹೇಳ್ತಾರೆ ಕೊನೆಗೊಂದು ಮಾತು, ಮಂದ ಜನರನ್ನು ಹೊರಗೆ ಒಂದು ರೂಪದಿ ಬಂದು ಹರಿಯುತ್ತಾನಿಲ್ಲಿ ನಿಂದಿ ರೂಪದಿ ಸುಂದರಂಗ ಗೋಪಾಲ ವಿಠಲ ತಂದು ಫಲವ ನೀವ ತಿಪ್ಪ. ಗೋಪಾಲ ವಿಠಲ ಒಂದು ರೂಪದಿಂದ ಇಲ್ಲೇ ಕೂತಿದ್ದಾನೆ ವೃಂದಾವನದಲ್ಲಿ, ನಿಂತು ನಮ್ಮೆಲ್ಲರಿಗೂ ಅನುಗ್ರಹ ಮಾಡ್ತಾನಂತೆ. ಗರುಡ ವಾಹನ ರಂಗ ಗೋಪಾಲ ವಿಠಲ ತನ್ನ ಶರಣರ ಪಾಲಿಸುತ್ತಲಿಪ್ಪನು ಅಂತ ನೋಡ್ರಿ. ಗೋಪಾಲದಾಸರ ಮಾತಿದು, ಯಾರೇ ಬರ್ಲಿ ಭರದಿಂದಲಿ ಕುಣಿದು ಭಕುತಿಯಿಂದಲೇ ಇನ್ನು ಹರಿಯ ಪೂಜಿಸುತ್ತ ಇರುಳು ಹರಳು ಬಿಡದೆ ಪರಿಪರಿ ವಿವರವ ಪರಿಪರಿ ಕೇಳುವರು. ನಾನಾ ವಿಧವಾದ ಕಷ್ಟದಿಂದ ಬಂದಿರ್ತಾರೆ ಜನ. ಮಂತ್ರಾಲಯಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಎಲ್ಲಾ ಕಷ್ಟವನ್ನ ಪರಿಹಾರ ಮಾಡಿ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಹೆಂಗ ಅನುಗ್ರಹ ಮಾಡ್ತಾನೆ ಅಂತನೂ ವರ್ಣನೆ ಮಾಡ್ತಾರೆ. ಬಹುಜನಗಳಲ್ಲಿ ನಾನಾ ಕಷ್ಟದಿಂದ ಬಂದಿರ್ತಾರೆ, ನಾನಾ ವಿಧವಾದ ತೊಂದರೆಯಿಂದ. ಆ ಬಂದಂಥವ್ರಿಗೆ ಏನ್ ಮಾಡ್ತಾನೆ ಭಗವಂತ? ವ್ಯಾಸರೂಪನಾಗಿ ಇಲ್ಲಿ ವಾಸವಾಗಿಹ ಬಂದ ದಾಸ ಜನರ ಅಜ್ಞಾನ ಲೇಷ ಬಿಡದೆ ಪರಿಹರಿಸಿ. ಎಷ್ಟೋ ಜನ ಬರ್ತಾರೆ, ಒಳ್ಳೆ ಜ್ಞಾನ ಬೇಕು ಅಂತ ಬರ್ತಾರೆ. ವ್ಯಾಸರೂಪದಿಂದ ಭಗವಂತ ಅವರ ಅಜ್ಞಾನವನ್ನು ಕಳೆದು ಅನುಗ್ರಹವನ್ನ ಮಾಡ್ತಾನೆ. ಇನ್ನು ಅನಿರುದ್ಧಾದಿ 4 ಮೂರ್ತಿ ಘನವಾಗಿ ತಾವಿದ್ದು ಪ್ರತಿದಿನ ದಿನಕ್ಕತಿಶಯವಾಗಿ ದಿನಕರನಂತೆ ಸರ್ವತ್ರ ಮನೆ ಮನೆಯಲ್ಲಿ ತಾವಿದ್ದು ಅನುವಾಗಿ ಪೂಜೆಗೊಂಬರು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ 4 ರೂಪದಿಂದ ಇದ್ದು ಭಗವಂತ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತಾರೆ ಗೋಪಾಲದಾಸರು, ಎಷ್ಟು ವರ್ಣನೆ ಮಾಡ್ತಾರೆ ನೋಡಿ. ನರಹರಿ ರೂಪನಾಗಿ ವಾಸವಾಗಿಹ ಇಲ್ಲಿ. ನರಸಿಂಹದೇವರು ಕೂತಿದ್ದಾರಂತೆ ವೃಂದಾವನದಲ್ಲಿ. ಗೋಪಾಲದಾಸರ ಮಾತಿದು, ನರಹರಿ ರೂಪನಾಗಿ ವಾಸವಾಗಿಹ ಇಲ್ಲಿ ದುರಿತ ದುಷ್ಕೃತ ಬ್ರಹ್ಮತ್ಯಗಳ ದೂರೋಡಿಸುವ. ಎಂಥ ಭಯಂಕರವಾದ ಭೂತ ಪ್ರೇತ ಪಿಶಾಚಾರಿಗಳ ಭಯ ಇದ್ರು
ಅವೆಲ್ಲವನ್ನೂ ಪರಿಹಾರ ಮಾಡುವಂತಹ ದುರಿತಗಳನ್ನ ಪಾಪಗಳನ್ನ ನಾಶ ಮಾಡುವಂತಹ ಶಕ್ತಿ ಆ ನಮ್ಮ ರಾಯರಲ್ಲಿ ಬಂದಿರೋದಕ್ಕೆ ಕಾರಣನೇ ನರಸಿಂಹದೇವರು ವೃಂದಾವನದಲ್ಲಿ ಕೂತಿದ್ದಾರೆ. ಇನ್ನು ಶ್ರೀರಾಮನಾಗಿ ವಾಸವಾಗಿಹ ಇಲ್ಲಿ ಪರಿಪರಿಯಿಂದ ದೇಶಾಂತರ ಅನ್ನ ಕಳಕೊಂಡು ನರರಿಲ್ಲಿ ಬಂದರೆ ಸ್ಥಿರಪಟ್ಟ ಗಟ್ಟುವ. ಎಷ್ಟೋ ಜನ ಬಡತನದಿಂದ ಬಂದಿರ್ತಾರ ಪಾಪ, ಭಾರೀ ಬಡತನ. ಆ ಬಡತನವನ್ನ ಕಳೆದು ಅನ್ನವನ್ನ ಹಾಕುವಂತಹ ಎಷ್ಟೋ ಜನ ಉದ್ಯೋಗ ಇಲ್ಲ ಅಂತ ಬಂದಿರ್ತಾರೆ. ರಾಮರೂಪದಿಂದ ಕೂತು ರಾಮದೇವರಾಗಿ ಭಗವಂತ ಅಲ್ಲಿ ಕೂತು ಅವರಿಗೆ ಅನುಗ್ರಹವನ್ನ ಮಾಡ್ತಾನಂತೆ. ನೋಡ್ರಿ, ಗೋಪಾಲದಾಸ್ ಹೇಳ್ತಾರೆ, ಅಂದ್ರೆ ರಾಯರ ವೃಂದಾವನದಲ್ಲಿ ಎಷ್ಟು ಭಗವಂತನ ಸನ್ನಿಧಾನ ಇದೆ. ಇಷ್ಟೇ ಅಲ್ಲ, ಶ್ರೀಕೃಷ್ಣನಾಗಿ ವಾಸವಾಗಿಹ ಇಲ್ಲಿ ಪರಿಪರಿಯಲ್ಲಿ ಬಂದ ಪರಮಾತುರರಿಗೆ ವರವೀವ ಪುತ್ರೋತ್ಸವ ಮದುವೆ ಮುಂಜಿ ಹರಕೆಗಳ ಕೈಗೊಂಡು ಹರುಷಪಡಿಸುವ. ಎಷ್ಟೋ ಜನ ಸಂತಾನ ಇಲ್ಲ ಅಂತ ಬರ್ತಾರೆ. 5 ವರ್ಷ 10 ವರ್ಷ 15 ವರ್ಷ ಮದುವೆ ಆಗಿದ್ರಿ ಆಚಾರ್ಯ, ನಮ್ಗಿನ್ನೂ ಸಂತಾನ ಆಗಿಲ್ಲ ಅಂತ ಎಷ್ಟೋ ಜನ ನಾನು ಕೇಳಿದ್ದೀನಿ. ಅಂಥವರು ಮಂತ್ರಾಲಯಕ್ಕೆ ಹೋದ್ರೆ ಕೃಷ್ಣ ಪರಮಾತ್ಮ ರೂಪದಿಂದ ಭಗವಂತ ಇದ್ದು ಅವರಿಗೆ ಒಳ್ಳೆಯ ಪುತ್ರೋತ್ಸವವನ್ನ ಕೊಟ್ಟು ಅವರ ಮನೆಯಲ್ಲಿ ಮದುವೆ ಮುಂಜಿ ನಡೆಯೋ ಹಾಗೆ ಅನುಗ್ರಹ ಮಾಡ್ತಾನಂತ ಭಗವಂತ. ಹೆಸರು ರಾಯರದು ಬರಬೇಕು, ಅನುಗ್ರಹ ಮಾಡುವಂಥವನು ಭಗವಂತ. ನೋಡ್ರಿ ಎಷ್ಟಿದೆ, ಅದನ್ನು ವರ್ಣನೆ ಮಾಡ್ತಾರೆ ಗೋಪಾಲದಾಸರು. ಇನ್ನು ವರವೇದವ್ಯಾಸನಾಗಿ ವಾಸವಾಗಿಹ ಇಲ್ಲಿ ಭರದಿಂದ ಬಂದ ದುರ್ವಾದಿಗಳನ್ನೆಲ್ಲ ದೂರಗೋಡಿಸಿ ಮುರಿದು ಅವರ ಕುಶಾಸ್ತ್ರವ ಹರಿಸರ್ವೋತ್ತಮನೆಂದು ಇರುವ ನಿಲ್ಲಿ ತೋರಿ. ನೋಡಿ, ಯಾರು ಜ್ಞಾನ ಬೇಕು ಅಂತ ಬರ್ತಾರೋ, ತತ್ವಜ್ಞಾನ ಬೇಕು ಅಂತ ಬರ್ತಾರೋ, ವೇದವ್ಯಾಸ ರೂಪದಿಂದ ಹೈಗ್ರೀವ ರೂಪದಿಂದ ಇದ್ದು ಭಗವಂತ ಅವರಿಗೆ ಒಳ್ಳೆಯ ಶುದ್ಧವಾದ ಜ್ಞಾನವನ್ನು ಕೊಡ್ತಾನೆ. ದುರ್ವಾದಗಳನ್ನ ಖಂಡಿಸಿ ತತ್ವಜ್ಞಾನವನ್ನ ಕೊಡ್ತಾನೆ. ಸರ್ವೋತ್ತಮ ಭಗವಂತ ಸರ್ವೋತ್ತಮನಾಗಿರುವಂಥವನು ಅನ್ನುವಂಥ ಜ್ಞಾನ ಬರ್ತದೆ. ವರಜ್ಞಾನ ಸುಧೆಯ, ನನ್ನ ಮಾತಲ್ಲ ಗೋಪಾಲದಾಸರ ಮಾತು, ವರಜ್ಞಾನ ಸುಧೆಯ ಕರೆದು ಕೊಡುತ್ತಾ ಇರುತ ನಿಪ್ಪನಿ ಶ್ರೀ ವಂದಿತ ಪಾದ ಗೋಪಾಲ ವಿಠಲ ಪರಿಪರಿಯಲ್ಲಿ ಓಲಗ ಕೈಕೊಳುತ್ತಲಿಪ್ಪ. ಅಂದ್ರೆ ಭಗವಂತ ತಾನಷ್ಟೇ ಇಲ್ಲಂತೆ, ಆನಂದ ತೀರ್ಥರ ಜೊತೆಗೆ ಇವನು ಶ್ರೀಹರಿ ಲಕುಮಿ ದೇವಿ ಸಹಿತ ಇದ್ದು ಕೋವಿದನಗಿನ್ನು ಬಿಡದೆ ಪರಮ ಮಂಗಳ ಕ್ಷೇತ್ರ ಆವಾವ ವರ್ಣಿಪೆನೋ ಇತ್ತ ಭೂವಲಯದೊಳಗೆ ಮಹಿಮ ದೇವ ದೇವೇಶ ಕೃಷ್ಣ ಗೋಪಾಲ ವಿಠಲ ಇಲ್ಲಿ ಸೇವಿಸಿಕೊಳ್ಳುತ್ತಿಪ್ಪ. ಒಟ್ಟಾರೆಯಾಗಿ ಈ ಎಲ್ಲ ಸ್ತೋತ್ರದ ಒಂದು ಸಾರಾಂಶ ಏನು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಯಾರು ರಾಯರ ವೃಂದಾವನದ ಸೇವೆಯನ್ನ ಮಾಡ್ತಾರೋ, ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೋ, ಅವರಿಗೆ ಆಗುವಂಥ ಲಾಭ ಏನು ಅಂದ್ರೆ ದೇಹದಲ್ಲಿರುವಂತಹ ಎಲ್ಲ ರೋಗಗಳು, ಕಾಯದಾನ್ ದೋಷಾನ್, ದೇಹದಲ್ಲಿರುವಂತಹ ಎಲ್ಲ ರೋಗಗಳು, ಇಂದ್ರಿಯಗಳಲ್ಲಿರುವಂತಹ ರೋಗಗಳು ಪರಿಹಾರ ಆಗ್ತಾ ಇದ್ದಾವೆ. ಜೊತೆಗೆ ಪುರುಷಾರ್ಥವನ್ನೇ ಕೊಡ್ತಾ ಇದ್ದಾನೆ ಭಗವಂತ. ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲವನ್ನೂ ಕೊಟ್ಟು ಅನುಗ್ರಹ ಮಾಡ್ತಾನೆ. ಅದು ರಾಯರ ಒಂದು ವ್ಯಕ್ತಿತ್ವ. ಸಕಲ ಬಯಕೆಗಳನ್ನ ಈಡೇರಿಸಿ, ಆ ಈಡೇರಿಸೋ ಶಕ್ತಿ ಇರೋದು ಯಾರಿಗೆ? ಬ್ರಹ್ಮಜ್ಞಾನಿಗಳಿಗೆ. ಆತ್ಮಜ್ಞ ಮರ್ಚಗೆ ಭೂತಿಕಾಮಹ, ಮಂಡುಕ್ಯ ಉಪನಿಷತ್ನಲ್ಲಿ ಬರುವಂತಹ ಸಂದೇಶ. ಆ ಬ್ರಹ್ಮಜ್ಞಾನಿಗಳು ಬ್ರಹ್ಮನನ್ನ ಆರಾಧನೆ ಮಾಡುವಂತಹ, ಆ ಪರಬ್ರಹ್ಮನ ಉಪಾಸನೆ ಮಾಡುವಂಥವರು ನಮ್ಮ ರಾಯರು. ಹಾಗಾಗಿ ಆ ರಾಯರಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಇದೆ. ಮಂದ ಜನರು ಹೊರೆಯೇ ಒಂದು ರೂಪದಿ ಬಂದು ಹರಿಯುತ್ತಾ ನಿಲ್ಲಿ ನಿಂದಿ ರೂಪದಿ. ಭಗವಂತ ಒಂದು ರೂಪದಿಂದ ಕೂತ್ಕೊಂಡ್ಬಿಟ್ಟಿದ್ದಾನೆ ವೃಂದಾವನದಲ್ಲಿ ರಾಯರ ಮೇಲೆ ಅನುಗ್ರಹ ಮಾಡ್ಲಿಕ್ಕೆ. ಎಲ್ಲ ಎಲ್ಲರೂ ಯಾರು ಹೇಳ್ತಾರೆ? ರಾಯರ ಸೇವಾ ಮಾಡಿದ್ವಿ, ರಾಯರ ಅನುಗ್ರಹದಿಂದ ಎಲ್ಲ ಆಯ್ತು ಅಂತಾರೆ. ರಾಯರು ಕೊಡ್ಲಿಕ್ಕೆ, ಅನುಗ್ರಹ ಮಾಡ್ಲಿಕ್ಕೆ ಸಮರ್ಥರಾಗಿರೋದೇ ಭಗವಂತ ಅನುಗ್ರಹದಿಂದ. ರಾಯರ ಹೆಸರು ಬರಬೇಕು ಜಗತ್ನಲ್ಲಿ, ಅದು ಭಗವಂತನ ಇಚ್ಛೆ ಇದೆ. ಹಾಗಾಗಿ ಇವತ್ತಿಗೂ ನಾವು ಲಕ್ಷಾವಧಿ ಜನ ರಾಯರ ಸೇವೆಯನ್ನ ಮಾಡೋದನ್ನ ಕಾಣ್ತಾ ಇದ್ದೀವಿ. ಅದನ್ನು ವರ್ಣನೆ ಮಾಡ್ತಾರೆ ನಮ್ಮ ಅಪ್ಪಣ್ಣಾಚಾರ್ಯರು.